ದ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ಸ್. ಈಗಾಗಲೇ ಈ ಫಿಲಮ್ ಸೀರೀಸಲ್ಲಿ 5 ಮೂವೀಸ್ ಬಂದಿದೆ. 5ಕ್ಕೆ 5 ಕೂಡ ಟಾಪ್ ನಾಚ್ ಸಿನಿಮಾಗಳು. ಆ್ಯಂಡ್ ಇವಾಗ ರಿಲೀಸ್ ಆಗಿರೋದೇ 6ನೇದು. ಈ ಫಿಲಮ್ ಸೀರೀಸ್ನ ನೋಡಿರೋರಿಗೆ ಗೊತ್ತಿರುತ್ತೆ ಇದು ಯಾವ ಥರ ಮೂವಿ ಅಂತ. ಎಲ್ಲರೂ ಯಾವ ಥರ ವಿಚಿತ್ರವಾಗಿ ಹೆಂಗೆಲ್ಲ ಸಾಯ್ತಾರೆ, ಕಣ್ಣು ಆಚೆ ಬರೋದು, ಇನ್ನರ್ ಆರ್ಗನ್ಸ್ ಎಲ್ಲ ಆಚೆ ಬರೋದು, ತಲೆ ಬ್ಲಾಸ್ಟ್ ಆಗೋದು, ಇನ್ನೂ ತುಂಬ ಡಿಫ್ರೆಂಟ್ ಆಗಿ ಸಾಯೋದು. ಈ ಎಲಿಮೆಂಟ್ಸ್ಗಳೇ ಈ ಫಿಲಮ್ನ ಮೇನ್ ಸ್ಪೆಷಾಲಿಟಿ. ಸೊ ಈ 6ನೇ ಮೂವಿ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ಸ್ ಹೇಗಿದೆ ಅಂದರೆ, ಮೂವಿ ನೋಡಿ ಆಚೆ ಬಂದರೆ ಸಾಕು ಅದೇ ಗುಂಗಲ್ಲಿರ್ತೀರ, ತಲೆಯಲ್ಲಿ ಏನೇನೋ ಯೋಚನೆ ಬಡಿಸ್ಬಿಡುತ್ತೆ. ಈಗ ಏನಾದ್ರು ಈ ಫಿಲಮ್ನ ನೋಡಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಾಕು ಆ ಫಿಲಮಲ್ಲಿ ಹೇಗೆ ನಡೆಯುತ್ತೆ ಅದೇ ರೀತಿ ನಮಗಾದ್ರೆ ಇವಾಗ ಅಂತ ಅನಿಸ್ಬಿಡುತ್ತೆ. ಸೊ ಈ ಎಲಿಮೆಂಟ್ಸ್ಗಳು ತುಂಬ ಭಯಪಡಿಸ್ಬಿಡುತ್ತೆ ಕೆಲವರಿಗೆ, ಆ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಈ ಪ್ರೀಕ್ವೆಲ್ ಸಿನಿಮಾಗಳನ್ನ ನೋಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋರು ಫಸ್ಟ್ ಈ 5 ಮೂವೀಸ್ ನೋಡಿ, ಅಟ್ಲೀಸ್ಟ್ ಫಸ್ಟ್ ಮೂವಿ ನೋಡಿ, ಅವಾಗ ಗೊತ್ತಾಗುತ್ತೆ ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಿಲ್ಲ, ತುಂಬ ಸಿಂಪಲ್. ಒಂದು ಫ್ಯಾಮಿಲಿಗೆ ಡೆತ್ ಲೈನ್ ಫಿಕ್ಸ್ ಆಗಿರುತ್ತೆ. ಅಂದರೆ ಆ ಫ್ಯಾಮಿಲಿನಲ್ಲಿ ಇರೋರು ಒಬ್ಬರಾದ್ಮೇಲೆ ಒಬ್ಬರು ಸತ್ತೋಗ್ತಾರೆ. ಈ ವಿಷಯ ಆ ಫ್ಯಾಮಿಲಿಗೂ ಗೊತ್ತಿರುತ್ತೆ. ಸೊ ಪಾಯಿಂಟ್ ಏನಂದರೆ, ಆ ಡೆತ್ ಲೈನಿಂದ ಬಚಾವ್ ಆಗೋಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡ್ತಾರೆ, ಕೊನೆಗೆ ಎಷ್ಟು ಜನ ಬದುಕ್ತಾರೆ ಅಥವಾ ಯಾರು ಬದುಕಲ್ವಾ, ಏನಿದು ಡೆತ್ ಲೈನ್, ಇವೆಲ್ಲ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನು ಈ ಮೂವಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ನಿಮ್ಮನ್ನು ಒಂಚೂರು ಅಳ್ಳಾಡಕ್ಕೆ ಬಿಡಲ್ಲ, ಫುಲ್ ಟೆನ್ಷನ್ ಕೊಟ್ಟಾಕ್ಬಿಡುತ್ತೆ. ಇವಾಗ ಏನಾಗ್ಬಿಡುತ್ತೋ, ಯಾರು ಸಾಯ್ತಾರೆ, ಪ್ರತಿಯೊಂದು ಥಿಂಗ್ಸ್ ಮೇಲೂ ಅನುಮಾನ ಬರುತ್ತೆ. ಒಂದು ಸ್ಪೂನ್ ತೆಗ್ದಿಟ್ರೂ ಸಹ ಆ ಸ್ಪೂನ್ ಮೇಲೆ ಅನುಮಾನ ಬರುತ್ತೆ. ಆ ಸ್ಪೂನಿಂದನೇ ಏನೋ ಒಂದು ಆಗಿ ಸತ್ತೋಗ್ಬಿಡ್ತಾರೆ ಅನ್ಸ್ಬಿಡುತ್ತೆ. ಅಥವಾ ಏನೋ ಒಂದು ಐಟಮ್ ತೋರಿಸಿದ್ರು ಸಹ ಅದ್ರ ಮೇಲೆ ಅನುಮಾನ ಬರುತ್ತೆ. ಸೊ ಈ ಥರ ಈ ಮೂವಿಲಿ ನಮಗೆ ಆ ಥರ ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡಿಸ್ಬಿಡ್ತಾರೆ. ಅಕಸ್ಮಾತ್ ಸಾಯ್ಲಿಲ್ಲ ಅಂದರೆ ಓ ಮಿಸ್ ಆದ, ನೆಕ್ಸ್ಟ್ ಐತೆ ಅವನಿಗೆ ಅನ್ಕೊಂಡು ಫುಲ್ ಎಡ್ಜ್ ಆಫ್ ದಿ ಸೀಟಲ್ಲಿ ಕೂತ್ಕೊಂಡು ಫುಲ್ ಎಂಗೇಜಿಂಗ್ ಆಗಿ ನೋಡ್ತೀರಾ. ಆ್ಯಂಡ್ ಫಸ್ಟೇ ಈ 6ನೇ ಸಿನಿಮಾನ ಡೈರೆಕ್ಟ್ ಥಿಯೇಟರ್ಗೆ ಹೋಗಿ ನೋಡೋಕೆ ಹೋಗ್ಬೇಡಿ. ಫಸ್ಟ್ ಆಗಲೇ ಹೇಳ್ದಂಗೆ ಇದ್ರದ್ದು ಪ್ರೀಕ್ವೆಲ್ ಸಿನಿಮಾಗಳನ್ನ ನೋಡಿ ಇಷ್ಟ ಆಯಿತು ಅಂದರೆ ಮಾತ್ರ ಥಿಯೇಟರ್ಗೆ ಹೋಗಿ ನೋಡಿ. ಮೈ ಜುಮ್ ಅನ್ಸೋ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಪ್ರತಿ ಐಟಮ್ಸ್ಗೂ ಕನೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಅದೇ ಈ ಮೂವಿಗೆ ಮೇಜರ್ ಅಸೆಟ್. ಈ ಕನೆಕ್ಷನ್ನೇ ನಿಮಗೆ ಮೈಂಡ್ ಸೆಟ್ನ ಚೇಂಜ್ ಮಾಡಿಸುತ್ತೆ, ಏನೇನೋ ಯೋಚನೆ ಮಾಡೋ ರೀತಿ ಮಾಡುತ್ತೆ, ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಈ ಐಟಮ್ ಕನೆಕ್ಷನ್ಸ್. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಟೋನಿ ಡಾಟ್ ಅವರ ಪರ್ಫಾರ್ಮೆನ್ಸ್, ಅವರ ಡೈಲಾಗ್ ಡೆಲಿವರಿ, ಅವರ ಎಕ್ಸ್ಪೀರಿಯನ್ಸ್ ವಿಷಯಗಳನ್ನ ಹೇಳ್ತಾರೆ, ಅದು ತುಂಬ ಇಷ್ಟ ಆಯಿತು. ಇನ್ನು ಟೆಕ್ನಿಕಲಿ ಮಾತಾಡಂಗಿಲ್ಲ, ಈ 6ನೇ ಸಿನಿಮಾದಲ್ಲೂ ಬ್ರಿಲಿಯಂಟ್ ಆಗಿದೆ. ಈ ಸಿನಿಮಾಟೋಗ್ರಫಿ, ಎಡಿಟಿಂಗ್ ವರ್ಕ್ ಎಲ್ಲ ಟಾಪ್ ನಾಚ್. ಆ್ಯಂಡ್ BGM ಫುಲ್ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಕ್ಸಲೆಂಟ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಓವರ್ ಆಲ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ರಕ್ತಪಾತ ಇವೆಲ್ಲ ಇಷ್ಟ ಆಗಲ್ಲ ಅನ್ನೋರು ನೋಡೋಕ್ಕೆ ಹೋಗ್ಬೇಡಿ. ಈ ಬ್ರೂಟಲ್ ಸಿನಿಮಾ, ಬ್ಲಡ್ ಶೇಡ್ಸ್, ಥ್ರಿಲ್ಲರ್, ಮಿಸ್ಟರಿ ಈ ಥರ ಇಷ್ಟಪಡೋರು ಮಿಸ್ ಅಂತೂ ಮಾಡ್ಕೊಳ್ಳೇಬೇಡಿ. ಈ 6 ಸಿನಿಮಾಗಳು ಸಖತ್ತಾಗಿದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರತಿ ಪಾರ್ಟಲ್ಲೂ ಡಿಫ್ರೆಂಟ್ ಆಗಿ ಸಾಯ್ತಾರೆ. ಫಸ್ಟ್ 5 ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ಈ 6ನೇ ಸಿನಿಮಾ ದ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ಸ್ ಇವಾಗ ಥಿಯೇಟರ್ನಲ್ಲಿ ಅವೈಲಬಲ್ ಇದೆ, ಹೋಗಿ ನೋಡ್ಬೋದು. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 9.5. ಆಲ್ರೆಡಿ ಈ ಫಿಲಮ್ ಸೀರೀಸ್ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.